ಲಾಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಎಚ್ಚರಿಕೆ ತಗೋಬೇಕು ಅನ್ನೋದನ್ನ ಹೇಳಿದ್ದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂತ ಹೋಗಿದ್ದೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ವೋ ಅವ್ರಿಗೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಅಂದರೆ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಎಚ್ಚರಿಕೆ ತಗೋಬೇಕು ಅಂತಂದ್ಬಿಟ್ಟು ನಾನು ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು 4-5 ಸ್ಟೆಪ್ಸ್ ಇದೆ. ಏನಂತಂದರೆ, ನೀವು ಕ್ರಿಯೇಟ್ ಮಾಡಿದ್ಮೇಲೆ ಏನೇನು ಮಾಡಬೇಕು, ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆಗೆ ಏನೇನು ಮಾಡಬೇಕು, ಇದೆಲ್ಲ ಸ್ಟೆಪ್ಸ್ನು ನಾನು ಹೇಳಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ದಾರೋ ಹೋಗಿ ನೋಡಿ. ಈ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಒಂದ್ಸರಿ ನೋಡಿ. ನಾನು ನಿನ್ನೆ ವಿಡಿಯೋದಲ್ಲಿ ಇನ್ನೊಂದು ಹೇಳೋದನ್ನು ಮರೆತಿದ್ದೆ. ಅದೇನಪ್ಪ ಅಂತಂದರೆ, ನೀವು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಎಲ್ಲ ಸೆಟಪ್ ಮಾಡಿದ್ಮೇಲೆ ವೆರಿಫೈ ಆದಮೇಲೆ ಇನ್ನೊಂದು ಏನು ಮಾಡಬೇಕಾಗಿರೋದು ಅಂತಂದರೆ, ಇಂಪಾರ್ಟೆಂಟ್ ಸ್ಟೆಪ್ ಅದು. ನೀವು ನಿಮ್ಮ ಚಾನಲ್ಗೆ ಇನ್ನೊಂದು ಮೇಲ್ ಐ ಡಿ ಅಕ್ಸೆಸ್ ಕೊಡಿ. ಎಕ್ಸಾಂಪಲ್ ಹೇಳ್ತೀನಿ. ಏನಂದರೆ, ಇವಾಗ ನಿಮ್ಮದೊಂದು ಫೇಸ್ಬುಕ್ ಪೇಜ್ ಇದೆ ಅಂದ್ಕೊಳ್ಳಿ. ಆ ಫೇಸ್ಬುಕ್ ಪೇಜ್ಗೆ ನೀವು ಅಕ್ಸೆಸ್ ಮಾಡ್ತಿರ್ತಾರೆ, ಅಂದರೆ ನೀವು ಆಪ್ರೇಟ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಅಕೌಂಟ್ಗೆ ಏನು ನೀವು ಅಕ್ಸೆಸ್ ಕೊಡ್ತಿರಲ್ಲ, ಅದೇ ರೀತಿನ ನಿಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೊಂದು ಮೇಲ್ ಐ ಡಿಯಿಂದನೂ ನೀವು ಅಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ನೀವು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರ್ತೀರ, ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ನಿಮಗೆ ಸಪೋರ್ಟ್ಗೆ ಅಂತಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ, ಅಥವಾ ನಿಮ್ಮ ಟೀಮ್ ಮೆಂಬರ್ ಯಾರಾದರೂ ಇರ್ತಾರೆ. ಅವರಿಗೆ ನೀವು ಮೇಲ್ ಐ ಡಿ ಅಕ್ಸೆಸ್ ಕೊಟ್ಟರೆ, ಅಂದರೆ ಚಾನಲ್ ಅಕ್ಸೆಸ್ ಕೊಟ್ಟರೆ, ಅವರು ನಿಮ್ಮ ಅಬ್ಸೆನ್ಸಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಎಡಿಟ್ ಮಾಡಿಬಿಟ್ಟು ಅವರು ಏನೇನು ಡೀಟೇಲ್ಸ್ ಇದೆ ಎಲ್ಲ ಎಡಿಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ತುಂಬ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಚಾನಲ್ಗೆ ಇನ್ ಕೇಸ್ ಏನಾದರೂ ಆಯ್ತಂದರೆ ಆ ಟೈಮಲ್ಲಿ ಕಸ್ಟಮರ್ ಕೇರ್ ಸಪೋರ್ಟ್ಗೆ ನೀವು ಕನೆಕ್ಟ್ ಮಾಡಿಕೊಂಡಾಗ ಈ ಮೇಲ್ ಐ ಡಿಯಿಂದ ಅಕ್ಸೆಸ್ ಮಾಡಿಬಿಟ್ಟು ಏನಾದರೂ ಇನ್ಫಾರ್ಮೇಷನ್ ನೀವು ತಗೊಂಡು ಅವರಿಗೆ ಹೇಳ್ಬೋದು. ಸೊ ದಯವಿಟ್ಟು ಏನಂತಂದರೆ, ನೀವು ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಇನ್ನೊಂದು ಮೇಲ್ ಐ ಡಿಗೆ ಅಕ್ಸೆಸ್ ಕೊಡಿ. ಅಲ್ಲಿ 2-3 ಆಪ್ಷನ್ಸ್ ಇದೆ. ನೀವು ಇವಾಗೇನು ಮೇಲ್ ಐ ಡಿಯಿಂದ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ನೀವು ಓನರ್ ಆಫ್ ದಿ ಚಾನಲ್ ಆಗಿರ್ತೀರ. ಸೊ ಇನ್ನೊಂದು ಮೇಲ್ ಐ ಡಿನೇ ನೀವು ಜಸ್ಟ್ ಮ್ಯಾನೇಜರ್ ಮಾಡ್ಬೋದು, ಅದು ಬಿಟ್ಟರೆ ಎಡಿಟರ್ ಮಾಡ್ಬೋದು. ಸೊ ನನಗೇನು ಅನಿಸುತ್ತೆ ಅಂದರೆ, ನಿಮ್ಮದು ನೆಕ್ಸ್ಟ್ ಸೆಕೆಂಡರಿ ಮೇಲ್ ಐ ಡಿಗೆ ಮ್ಯಾನೇಜರ್ ಮಾಡಿ. ಎಕ್ಸಾಂಪಲ್, ನಿಮ್ಮ ಫಾದರ್ ಮೇಲ್ ಐ ಡಿ ಇರ್ಬೋದು, ಮದರ್ ಮೇಲ್ ಐ ಡಿ ಇರ್ಬೋದು, ಅಥವಾ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಒಂದು ಟೀಮ್ ಮೆಂಬರ್ನ ಇಂಪಾರ್ಟೆಂಟ್, ಅಥವಾ ನಿಮ್ಮದೇ ಒಂದು ಇನ್ನೊಂದು ಸೆಕೆಂಡರಿ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮ್ಯಾನೇಜರ್ ಆಗಿ ಮಾಡಿ. ಮ್ಯಾನೇಜರ್ ಅಂತಂದರೆ ನೀವು ಕಂಪ್ಲೀಟಾಗಿ ಎಲ್ಲದನ್ನೂ ಮಾಡ್ಬೋದು. ವಿಡಿಯೋನ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಏನು ಈಗ ಓನರ್ ಆಗಿರ್ತೀರಲ್ಲ, ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಸೊ ಮ್ಯಾನೇಜರ್ ಅಂತಂದರೆ ಜಸ್ಟ್ ನೀವು ವಿಡಿಯೋನ ಅಪ್ಲೋಡ್ ಮಾಡೋದು, ಡಿಲೀಟ್ ಮಾಡೋದು, ಅಥವಾ ತಮ್ನೇಲ್ ಆ್ಯಡ್ ಮಾಡೋದು, ಈ ಥರದ್ದು ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಸೊ ದಯವಿಟ್ಟು ನೀವು ಆ ಥರ ಒಂದು ಅಕ್ಸೆಸ್ ಕೊಟ್ಬಿಟ್ಟು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಳಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಇನ್ನೇನು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮದೇ ಆದ ಒಂದು ಕಂಟೆಂಟ್ಗೆ ನೀಶ್ ಹುಡ್ಕೊಂಡಿರ್ತೀರ. ಅಂದರೆ ಎಕ್ಸಾಂಪಲ್, ಇವಾಗ ನಾನು ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಲಾಗ್ ಅಂತಂದ್ಬಿಟ್ಟು ಅದ್ರ ಬಗ್ಗೆನೇ ನೀವು ರಿಸರ್ಚ್ ಮಾಡಿರ್ತೀರ, ಅಥವಾ ಕಂಟೆಂಟ್ ಪ್ರಿಪೇರ್ ಮಾಡ್ಕೊಂಡಿರ್ತೀರ, ಅಥವಾ ನೀವೇನಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನು ಟ್ಯುಟೋರಿಯಲ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಆದರೆ ನಾವು ಇನ್ನೊಂದು ಮಿಸ್ಟೇಕ್ ಮಾಡ್ತೀವಿ. ಏನಂತಂದರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಕಂಪ್ಲೀಟಾಗಿ ವಿಡಿಯೋ ಅಂದರೆ 3 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಾ ಹೋಗ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರೆ. ಅಂದರೆ ಮುಂಚೆ ಅದು 1 ನಿಮಿಷಕ್ಕೆ ಲಿಮಿಟ್ ಇತ್ತು, ಈಗ 3 ನಿಮಿಷದವರೆಗೂ ಕೊಟ್ಟಿದ್ದಾರೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಶಾರ್ಟ್ಸಲ್ಲಿ ಒಂದಿಷ್ಟು ಎಂಗೇಜ್ ಚೆನ್ನಾಗಿ ಬರುತ್ತೆ. ಏನಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ, ಇವಾಗ ನೀವು ನಾರ್ಮಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಲ್ವ, ನೋಡಬೇಕಾದ್ರೆ ಸ್ಕ್ರಾಲ್ ಮಾಡ್ತಾ ಇರ್ತೀರ. ಅಂದರೆ ಒಂದು ರೀಲ್ ನೋಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೀಲ್ನ ಸ್ಕ್ರಾಲ್ ಮಾಡಿದ ಕೂಡಲೇ ಕೆಳಗಡೆ ಬರುತ್ತೆ. ಸೊ ಹೀಗಾಗಿ ಅಂದರೆ ಅದು ಒಂದು ಫೀಡಲ್ಲಿ ಬಂದು ಹೋಗುತ್ತೆ. ಆ ಒಂದು ರೀಸನ್ನಿಂದ ಶಾರ್ಟ್ಸ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ, ಶಾರ್ಟ್ಸಲ್ಲಿ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತಂದ್ಬಿಟ್ಟು ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಾ ಇರ್ತಾರೆ, ವೀಡಿಯೋಸ್ನ ಹಾಕೋದೇ ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ ಅಥವಾ ಮೊನಿಟೈಸೇಷನ್ ಎನೇಬಲ್ ಆದಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೊತ್ತಿಗೆ ಆಗಲೇ ನಿಮ್ಮ ಅಲ್ಗಾರಿದಮ್ಮು ಸೆಟ್ ಆಗಿಬಿಟ್ಟಿರುತ್ತೆ. ನಿಮ್ಮ ಚಾನಲ್ ಅಲ್ಗಾರಿದಮ್ ಸೆಟ್ ಆದಮೇಲೆ ಮತ್ತೆ ತಿರುಗಬೇಕಂತಂದರೆ ತುಂಬ ಟೈಮ್ ಹೇಳುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು ಏನಂತಂದರೆ, ನೀವು ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಮೇನ್ ವಿಡಿಯೋ ಮಾಡಿ. ಅಂದರೆ 4-5 ನಿಮಿಷ ವಿಡಿಯೋ ಅಂದರೆ ಮಿನಿಮಮ್. ನೀವು ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡಿ, 1 ಅವರ್ವರೆಗೂ ಮಾಡಿ, ಅದೇನು ಸಂಬಂಧ ಇಲ್ಲ. ಬಟ್ ಏನಂದರೆ, ಮಿನಿಮಮ್ ಒಂದು 4-5 ನಿಮಿಷ ವಿಡಿಯೋ ಮಾಡಿ. ಅದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಪೋರ್ಷನ್ ಇದ್ದರೆ ಮಾತ್ರ ಅದನ್ನು ಶಾರ್ಟ್ಸ್ಗೆ ಹಾಕ್ಕೊಳ್ಳಿ. ಅಥವಾ ನೀವು ಆ ವಿಡಿಯೋನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಅಪ್ಡೇಟ್ ಕೊಡಬೇಕಂತಂದರೆ ಶಾರ್ಟ್ಸಲ್ಲಿ ಹಾಕ್ಬಿಟ್ಟು ಅದನ್ನು ಶೇರ್ ಮಾಡ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಮೇನ್ ವಿಡಿಯೋಗೆ ಲಿಂಕ್ ಮಾಡಿದರೆ ಅಲ್ಲಿಂದನೂ ವ್ಯೂಸ್ ನೀವು ಡ್ರೈವ್ ಮಾಡ್ಬೋದು. ಅದಕ್ಕೆ ಹೇಳೋದು, ನೀವು ಮೊದಲು ವಿಡಿಯೋ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಶಾರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂತಂದರೆ, ನೀವು ಬರೀ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದರೆ ಶಾರ್ಟ್ಸ್ಗೆ ನೀವು ಯಾವಾಗಾದರೂ ವ್ಯೂಸ್ನ ಡ್ರೈವ್ ಮಾಡ್ಬೋದು. ಬಟ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಕ್ಕೆ ಹೋದರೆ ವ್ಯೂಸ್ನ ತರೋದು ತುಂಬ ಕಷ್ಟ. ಯಾಕೆಂದರೆ ಒಂದು ಸರಿ ಚಾನಲ್ ಅಲ್ಗಾರಿದಮ್ ಸೆಟ್ ಆಯ್ತು ಅಂತಂದರೆ
ಮತ್ತೆ ತಿರುಗಬೇಕಂದ್ರೆ ಮಿನಿಮಮ್ 3ರಿಂದ 6 ತಿಂಗಳು ಬೇಕಾಗುತ್ತೆ. ಅದು ನೀವು ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ ಮತ್ತೆ ಶಾರ್ಟ್ಸಿಂದ ವೀಡಿಯೋಗೆ ನೀವು ತಿರುಗಿಸ್ಬೋದು. ಸೊ ಈ ಒಂದು ರೀಸನಿಂದ ನೀವೇನು ಮಾಡಿ ಅಂತಂದರೆ ಫಸ್ಟು ವೀಡಿಯೋಸ್ ಮಾಡ್ತಾ ಹೋಗಿ. ಈಗ ಇನ್ನೊಂದು ಏನಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಇವಾಗ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರಿಗೆ ಒಂದಿಷ್ಟು ಹುಮ್ಮಸ್ ಇರುತ್ತೆ. ಆ ಹುಮ್ಮಸ್ಸಲ್ಲಿ ಒಂದಿಷ್ಟು ವೀಡಿಯೋಸ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಕ್ರಿಯೇಟ್ ಮಾಡಿಬಿಟ್ಟು ಡೈಲಿ 1, 2 ಅಥವಾ ಈ ಥರ ಹಾಕ್ಕೊಂತ ಹೋಗ್ತಾರೆ. 1 ವಾರ ಆದಮೇಲೆ ಏನಾಗುತ್ತೆ ಅವರಿಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಸೊ ಆವಾಗ ಏನಾಗುತ್ತೆ ಅಂತಂದರೆ ಅವಾಗ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಇಲ್ಲ ಎಡಿಟ್ ಆಗದೇ ಇಲ್ಲ ಅಂದರೆ ಏನಾದರೂ ಇಶ್ಯೂ ಆಯ್ತು ಅಂದರೆ ಮತ್ತೆ 15 ದಿನಕ್ಕೊಮ್ಮೆ ಈ ಥರ ಹಾಕ್ತಾ ಹೋಗ್ತಾರೆ. ಸೊ ದಯವಿಟ್ಟು ಆ ಮಿಸ್ಟೇಕ್ ಮಾತ್ರ ಮಾಡೋಕ್ಕೋಗ್ಬೇಡಿ. ಏನಂದರೆ ನೀವು ಮೊದಲು ಒಂದು 4-5 ವೀಡಿಯೋನ ರೆಡಿ ಮಾಡಿ ಇಟ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದರೆ ಇವಾಗ ನೀವು ಟ್ರಾವೆಲ್ ಲಾಗ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಇವಾಗ ಫಸ್ಟ್ ನಿಮ್ಮ ಮನೆ ಬಗ್ಗೆನೇ ಅಂದರೆ ನಿಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಬಗ್ಗೆನೇ ಒಂದು ಏನೋ ವೀಡಿಯೋ ಮಾಡಿರ್ತೀರ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಪಕ್ಕದ ಊರ ಬಗ್ಗೆನೂ ಒಂದು ವೀಡಿಯೋ ಮಾಡಿರ್ತೀರ. ಅದ್ರ ಜೊತೆಗೆ ನಿಮ್ಮ ತಾಲೂಕಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಬಗ್ಗೆ ವೀಡಿಯೋ ಮಾಡಿರ್ತೀರ. ಸೊ ಈ ಒಂದು 3-4 ವೀಡಿಯೋನ ಫಸ್ಟು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಇಟ್ಕೊಳ್ಳಿ. ಏನಕ್ಕಂತಂದರೆ ಈ 3 ವೀಡಿಯೋ ರೆಡಿ ಇತ್ತಂತಂದರೆ ನೀವು ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋಷ್ಟರಲ್ಲಿ ಇದನ್ನು ಮ್ಯಾನೇಜ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಫಸ್ಟು ನೀವು ಈ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಹಾಕಲೇಬೇಡಿ. ಏನಕ್ಕಂತಂದರೆ ನಿಮಗೆ ಟೈಮ್ ಸಿಗೋದಿಲ್ಲ. ಏನಕ್ಕೆ ಟೈಮ್ ಸಿಗೋಲ್ಲ ಅಂತಂದರೆ ಫಸ್ಟು ಹುಮ್ಮಸ್ಸಿಂದ ಏನೋ ಮಾಡಿಬಿಡ್ತೀರ. ಆಮೇಲೆ ನಿಮ್ಮದೇ ಯಾವುದೋ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅದ್ರ ಜೊತೆಗೆ ಎಡಿಟ್ ಮಾಡೋಕ್ಕಂತೂ ಇನ್ನೂ ಬ್ಯುಸಿ ಆಗಿಬಿಡ್ತೀರ. ಸೊ ಅದಕ್ಕಾಗಿ ಏನಂತಂದರೆ ನೀವು ವೀಕ್ಲಿ ಒಂದು ವೀಡಿಯೋ ಇಟ್ಕೊಳ್ಳಿ. ಅಂದರೆ ಎಕ್ಸಾಂಪಲ್ ಏನಂದರೆ ನಾನು ಬುಧವಾರಕ್ಕೊಮ್ಮೆ ಒಂದು ವೀಡಿಯೋ ಹಾಕ್ತೀನಿ ಅಂತಂದರೆ ಸೊ ಆ ಇಡೀ ವಾರದಲ್ಲಿ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಪ್ರತಿ ಬುಧವಾರ ನೀವೇನು ಮಾಡೋದು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಪ್ರತಿ ಬುಧವಾರ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮ ಚಾನಲ್ ಆಲ್ಗೊರಿಥಮ್ ಏನಂತೆ ಸೆಟ್ ಆಗ್ತಾ ಹೋಗುತ್ತೆ. ಆವಾಗ ಒಂದು ಕನ್ಸಿಸ್ಟೆನ್ಸಿ ಕ್ರಿಯೇಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಕ್ರಿಯೇಟ್ ಆಗಿರೋದ್ರಿಂದ ನಿಮ್ಮದೇ ಆದ ಒಂದು ಆಡಿಯನ್ಸು ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಿ ಅಂತಂದರೆ ವೀಕ್ಲಿ ಒಂದು ವೀಡಿಯೋನ ಪ್ಲಾನ್ ಮಾಡಿ. ಸೊ ಇನ್ ಕೇಸ್ ನೀವು ಒಂದು 6 ತಿಂಗಳ ಅಥವಾ ಒಂದು ವರ್ಷ ಆದಮೇಲೆ ನಿಮಗೆ ಚೆನ್ನಾಗಿ ಒಂದು ಸ್ವಲ್ಪ ಕಂಫರ್ಟ್ ಆಯ್ತು ಅಂದರೆ ಆಗ ನೀವು ವೀಕ್ಲಿ 2 ವೀಡಿಯೋಸ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ ಕೇಸ್ ನೀವೇನಾದರೂ ಇವಾಗ ವೀಕ್ಲಿ ಒಂದು ವೀಡಿಯೋ ಮಾಡಿರ್ತೀರ, ಅದ್ರ ಜೊತೆಗೆ ಇನ್ ಬಿಟ್ವೀನ್ ಏನಾದರೂ ಹಾಕಬೇಕು ಅಂತಂದರೆ ನೀವು ಆ ವಿಡಿಯೋ ಮಾಡಿರ್ತೀರಲ್ಲ ಅದರಲ್ಲೇ ಒಂದಿಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ನ ಕಟ್ ಮಾಡಿಬಿಟ್ಟು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ಬೋದು. ಏನಾಗುತ್ತೆ ಅಂತಂದರೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಲಿಂಕ್ ಟು ವಿಡಿಯೋ ಅಥವಾ ಶಾರ್ಟ್ಸ್ ಅಂತ ಇರುತ್ತೆ. ಆವಾಗ ನೀವು ಮೇನ್ ವಿಡಿಯೋಗೆ ಲಿಂಕ್ ಮಾಡಿದರೆ ಯಾರಾದರೂ ಶಾರ್ಟ್ಸ್ ನೋಡಬೇಕಾದ್ರೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅವರು ಮೇನ್ ವಿಡಿಯೋಗೆ ಬಂದು ಆ ವಿಡಿಯೋನ ಫುಲ್ ವಿಡಿಯೋನ ನೋಡ್ಬೋದು. ಸೊ ಆ ಒಂದು ರೀಸನಿಂದ ಫಸ್ಟು ನೀವು 4ರಿಂದ 5 ನಿಮಿಷದ ವಿಡಿಯೋ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಶಾರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ ನನ್ನ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಈ ಚಾನಲ್ ಕ್ರಿಯೇಟ್ ಮಾಡಿದ್ರಿ, ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮದೇ ಆದ ಒಂದು ಕಂಟೆಂಟ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ಯಾವಾಗ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಡಿಸೈಡ್ ಮಾಡಿದ್ರಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಮೊನೆಟೈಸೇಷನ್ಗೆ ನಿಮ್ಮ ಚಾನಲ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.